ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೌಶಿಕ್ ರಾಮನಗರಪೇಟೆ ರಾಮನಗರ ಜಿಲ್ಲೆ. ಇವತ್ತು ಯಾವ ವಿಚಾರ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಕೆಲವು ರಾಜಕೀಯ ವಿಚಾರವಾಗಿ ಇವತ್ತು ನಾವೆಂಥವ್ರಿಗೆ ಓಟ್ ಹಾಕಿ ಗೆಲ್ಸಿದ್ದೀವಿ ಅಂತಂದರೆ, ವಾರವಾ ಇವತ್ತು ಕರ್ನಾಟಕದ ತುಂಬ ಜನಕ್ಕೆ ಓಟ್ ಹಾಕಿ ತುಂಬ ಜನ ಕಳಿಸಿದ್ದೀವಪ್ಪ. ನಾವು ಯೋಚನೆ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ನಾವು ಗೆಲ್ಸಿರ್ತಕ್ಕಂಥ ಓಟ್ ಹಾಕಿ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಈ ನಮ್ಮ ಕರ್ನಾಟಕದಲ್ಲಿ ಬೆಳಗ್ಗೆ ಎದ್ದ ಅಂದರೆ ಸಾಯಂಕಾಲ ಆಯಿತು ಅಂದರೆ ಡೈಲಿ ನಿತ್ಯ ಯಾವ್ಯಾವ ನ್ಯೂಸ್ ಕೇಳ್ತಾ ಇದ್ದೀವಿ, ಯಾವ್ಯಾವ ಥರ ನ್ಯೂಸ್ ಕೇಳ್ತಾ ಇದ್ದೀವಿ. ಏನಪ್ಪ ಅದು, ಡೈಲಿ ಒಬ್ರ ಮೇಲೊಬ್ರು ಮಾತಾಡೋದು. ಅವನು ಹಂಗನ್ನಂತೆ, ಇವನು ಹಿಂಗನ್ನಂತೆ, ಅವನು ಹಂಗೆ ಮಾತಾಡೋಣಂತೆ, ಇವನು ಹಿಂಗೆ ಮೀಡಿಯಾದವ್ರಿಗೂ ಕೆಲಸ ಇಲ್ಲ. ನೀವೇನು ಕೆಲಸಕ್ಕೆ ಮಾಡ್ತಾ ಇದ್ದೀರಿ ಸರ್, ನಿಮ್ಮ ಕೈಲಿ ಆಗುತ್ತಾ ಸರ್ ಅಂತ ಕೇಳುವಂಥದ್ದಿಲ್ಲ. ಇಂಥದ್ದು ಕೆಲಸ ಆಗ್ತಾಯಿಲ್ಲ ಸರ್, ಇಂಥದ್ದು ಕೆಲಸ ಮಾಡಿಕೊಡಿ, ಇಂಥದ್ದು ನಡೀತಾ ಇದೆ, ಜನ ಇಂಥ ರೋಡ್ ಹಿಂಗಿದೆ, ಟಾರ್ ಹಿಂಗಿದೆ, ಹಳ್ಳಿ ಕಡೆ ಹಿಂಗಿದೆ, ಜೀವನ ಹಿಂಗೆ ನಡೀತಾ ಇದೆ, ರೈತರುಗಳಿಗೆ ಪ್ರತಿಭಟನೆ ಮಾಡ್ತಾವ್ರೆ, ಈ ಥರ ಮಾಡ್ತಾವ್ರೆ, ಯಾವ ಕೆಲಸಗಳು ಆಗ್ತಾಯಿಲ್ಲ ಅಂತ ಕೇಳೋಕ್ಕಾಗಲ್ಲ. ಅವನ ಮೇಲೆ ಇವನು ಮಾತಾಡೋದು, ಇವನ ಮೇಲೆ ಅವ್ನು ಮಾತಾಡೋದಂತೆ, ಅವನ ಮೇಲೆ ಇವನು ಯಾವುದು ಇದೆಲ್ಲ ಬೆಳಗ್ಗೆ ಎದ್ದು ಎಂತೆಂಥ ಜೀವನ ಪೂರ್ತಿ ಇದೆ. ಇವತ್ತು ನೋಡ್ತಾ ಇದ್ದೀರಿ, ಪ್ರತಾಪ್ ಸಿಂಹ ಆಗಿರ್ಬೋದು, ಮತ್ತು ಪ್ರದೀಪ್ ಈಶ್ವರ್ ಬಗ್ಗೆ ಆಗಿರ್ಬೋದು. ಬೆಳಗ್ಗೆ ಎದ್ರೆ ಪ್ರತಾಪ್ ಸಿಂಹ ಅವ್ರ ಮೇಲೆ ಮಾತಾಡೋದ, ಪ್ರದೀಪ್ ಈಶ್ವರ್ ಇವ್ರ ಮೇಲೆ ಮಾತಾಡೋದಂತೆ. ಯಾವುದಾದ್ರು ಮಾತುಗಳು ಮೈಕ್ ಸಿಗ್ತದೆ ಅಂತೇಳಿ ಜನಗಳು ಓಟ್ ಹಾಕಿ ಗೆಲ್ಸಿರೋದು. ಜನಕ್ಕೆ ನೀವೇನು ಕೆಲಸ ಮಾಡ್ತಾಯಿದ್ದೀರಿ, ಕೆಲಸ ಮಾಡಿ ತೋರಿಸಿ. ಎಂತೆಂಥವ್ರಿಗೆಲ್ಲ ಓಟ್ ಹಾಕ್ತಿದ್ದೀವಪ್ಪ ನಾವು. ನಮ್ಮ ಕರ್ನಾಟಕ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತದೆ. ಈ ಲೆವೆಲಲ್ಲಿ ಇದೆಯಾ ನಮ್ಮದು ಇನ್ನು ಅಂತ. ಅವ್ನಿಗೆ ಅಪ್ಪಂಗೆ ಇವ್ನು ಗುಟ್ಟವನಂತೆ, ಇವನು ಅಪ್ಪಂಗೆ ಅವ್ನು ಗುಟ್ಟೆ ತಾಕತ್ತಿದ್ರೆ ಬಾರೋ ಅಂತ ಲೇ ಪ್ರದೀಪ ಅಂತೆ, ಲೋ ಪ್ರತಾಪ್ ಸಿಂಹ ಅಂತೆ. ಏನದು ಮೀಡಿಯಾ ಮುಂದೆ ಬಂದು ಮಾತಾಡುವಂತಿದ್ಯಾ? ಪರ್ಸ್ನಲ್ ರೀ ಅವೆಲ್ಲ ನಿಮ್ಮ ವೈಯಕ್ತಿಕವಾದದ್ದೆಲ್ಲ ಮೀಡಿಯಾ ಮುಂದೆ ತಗೊಬರ್ಬೇಡಿ. ನೀವು ವೈಯಕ್ತಿಕಗಳು ಏನಿದೆ ನಿಮ್ಮ ಫೋನ್ಗಳಲ್ಲಿ ಮಾತಾಡ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಮಾತಾಡ್ಕೊಳ್ಳಿ. ಮೀಡಿಯಾ ಮುಂದೆ ಏನು ತಗೊಬಂದು ಕೊಡ್ತೀರಾ? ಅದು ವೈಯಕ್ತಿಕವಾದದ್ದೆಲ್ಲ. ಯಾವ್ಯಾವ ರೀತಿ, ಯಾವ್ಯಾವ ಥರ, ಯಾವ್ಯಾವ ಆ್ಯಂಗಲ್, ಏನದೆಲ್ಲ ಮಾತುಗಳು. ಎಲ್ಲ MLAಗಳು, ಎಲ್ಲ MP ಗಳು ಇವರೇ ತಾಕೋದು, ಇವ್ರ ಮೇಲೆ ಏನು ಜೀವನ ಎಲ್ಲ. ಇನ್ನ ಕೆಲಸಗಳಾಗ್ತಲ್ಲ ರೀ ಕರ್ನಾಟಕದಲ್ಲಿ ರೀ, ಇನ್ನ ಕೆಲಸಗಳಾಗ್ತಾಯಿಲ್ಲ. ಕೆಲಸ ಮಾಡಿ